ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಪ್ರತಿನಿತ್ಯವೂ ಪೂಜೆಯಲ್ಲಿ ಅಥವಾ ಪೂಜೆಯ ನಂತರ ಭಗವದ್ಗೀತೆಯ 12ನೇ ಅಧ್ಯಾಯವನ್ನು ಪಾರಾಯಣ ಮಾಡುವುದು ಸದ್ಗುರು ಶ್ರೀ ಚಿದಂಬರ ಸ್ವಾಮಿಗಳ ಶಿಷ್ಯ ಪರಂಪರೆಯಲ್ಲಿ ಬಂದಿರುವ ನಿತ್ಯಕರ್ಮವೇ ಆಗಿದೆ. ಗೀತೆಯಲ್ಲಿ 18 ಅಧ್ಯಾಯಗಳಿರುವಾಗ ಪ್ರತ್ಯೇಕವಾಗಿ ಈ 12ನೇ ಅಧ್ಯಾಯವೇ ಏಕೆ ನಾವು ಪಠಿಸುತ್ತಿದ್ದೇವೆ ಎಂದು ಎನ್ನುಕೊಳ್ಳುವಾಗ ಸಿಕ್ಕಿದ್ದೇ ಸದ್ಗುರು ಶ್ರೀ ಚಿದಂಬರರು ರಚಿಸಿರುವ ಭಕ್ತಿಯೋಗ ಅಥವಾ ಗೀತಾಹೃದಯವೆಂಬ ಗ್ರಂಥ. ಆ ಗ್ರಂಥವನ್ನಿಟ್ಟುಕೊಂಡು ಅಧ್ಯಯನವನ್ನು ಮಾಡುವಾಗ ಸಿಕ್ಕ ಅಂಶಗಳನ್ನು ಎಲ್ಲರೊಟ್ಟಿಗೆ ಹಂಚಿಕೊಂಡರೆ ಚೆನ್ನಾಗಿರುತ್ತದೆಯಲ್ಲ ಎನಿಸಿತು. ಭಗವದ್ಗೀತಾಮೃತವನ್ನು ಚೆನ್ನಾಗಿ ಸವಿದು ಅದರ ರುಚಿಯನ್ನು ಅನುಭವಿಸಿರುವ ಸಾಧಕನಿಗೆ ಬೇರೆ ಇನ್ಯಾವ ಗ್ರಂಥಗಳೂ ಬೇಕು ಎನಿಸುವುದಿಲ್ಲ. ಗೀತೆಯ ಮಹತ್ತು ಎಂತಹದ್ದು ಎಂದರೆ ಇದರಲ್ಲಿ ಅರ್ಜುನನಿಗೆ ವಿಷಾದವಾದದ್ದೂ ಒಂದು ಯೋಗವೇ ಮತ್ತು ನಂತರ ಆತನಿಗೆ ಉತ್ತರ ಸಿಕ್ಕಿ ಸಮಾಧಾನವಾಗಿದ್ದೂ ಒಂದು ಯೋಗವೇ. ಈ ಪವಿತ್ರ ಗೀತೆಯ 12ನೇ ಅಧ್ಯಾಯವೇ ಭಕ್ತಿಯೋಗ. ಇಡೀ ಭಗವದ್ಗೀತೆಯ ಸಾಧನಾ ಮಾರ್ಗದ ಸಾರವನ್ನೆಲ್ಲ ಒಟ್ಟುಗೂಡಿಸಿ ಭಕ್ತಿಯೋಗವೆಂಬ ಚಿಕ್ಕ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ತುಂಬಿಟ್ಟಿದ್ದಾನೆ. ಈ ಭಕ್ತಿಯೋಗದಲ್ಲಿ 20 ಶ್ಲೋಕಗಳಿವೆ. ಅದರಲ್ಲಿ ಅರ್ಜುನನ ಪ್ರಶ್ನೆಯ 1 ಶ್ಲೋಕ ಮತ್ತು ಸಾಧನಾಕ್ರಮವು ಹೀಗಿರಬೇಕು ಎಂಬ 11 ಶ್ಲೋಕ ಮತ್ತು ಭಗವಂತನು ಹೇಳುವ ಭಕ್ತನ ಸ್ಥಿತಿಯ ವರ್ಣನೆ 8 ಶ್ಲೋಕ. ಹೀಗೆ ಗೀತೆಯ ಸಾರವನ್ನೆಲ್ಲ ಒಳಗೊಂಡಿರುವ ಈ ಭಕ್ತಿಯೋಗವನ್ನು ಗೀತಾಹೃದಯ ಎಂದು ಹೇಳಲು ಅಡ್ಡಿಯೇನಿಲ್ಲ. ಪರಮಾತ್ಮನನ್ನು ಸೇರಬೇಕೆಂದರೆ ನಾವು ಮಾಡುವ ಎಲ್ಲ ಕರ್ಮಗಳು ಅವನದ್ದೇ ಆಗಿಬಿಡಬೇಕು. ಜೀವನದಲ್ಲಿ ಅವನಿಗಿಂತ ಪ್ರಿಯವಾದದ್ದು ಮತ್ತು ಮುಖ್ಯವಾದ ವಸ್ತು ಯಾವುದೂ ಇರಬಾರದು. ಹಾಗಿದ್ದವನಿಗೆ ಮಾತ್ರ ಮೋಹವಾಗಲಿ ಅಥವಾ ಇನ್ನೊಬ್ಬರನ್ನು ದ್ವೇಷ ಮಾಡುವ ಬುದ್ಧಿಗೆ ಸ್ಥಳವೇ ಇರುವುದಿಲ್ಲ. ವಿಶ್ವರೂಪ ದರ್ಶನ ಯೋಗ ಅಂದರೆ 11ನೆಯ ಅಧ್ಯಾಯದಲ್ಲಿ ಭಗವಂತ ವಿಶ್ವರೂಪವನ್ನೆಲ್ಲ ಅರ್ಜುನನಿಗೆ ತೋರಿಸಿದ ಮೇಲೆ ಕೊನೆಯ ಮಾತನ್ನು ಹೀಗೆ ಹೇಳುತ್ತಾನೆ. ಮತ್ಕರ್ಮ ಕೃನ್ಮತ್ ಪರಮೋ ಮದ್ಭಕ್ತ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಸ್ಸಮಾಮೇತಿ ಪಾಂಡವ. ಯಾವಾತನು ನನಗಾಗಿಯೇ ಯಜ್ಞ ದಾನ ತಪಸ್ಸು ಮುಂತಾದ ಎಲ್ಲ ಕರ್ಮಗಳನ್ನು ಮಾಡುವನೋ ಮತ್ತು ನನ್ನನ್ನು ಬಿಟ್ಟು ಇನ್ನೊಂದು ಆಶ್ರಯವೇ ಇಲ್ಲ ಎಂದು ಅರಿತು ನನ್ನನ್ನೇ ಹೊಂದಲು ಆತುರನಾಗಿರುವನೋ, ತನ್ನ ಹೃದಯದಲ್ಲಿರುವ ಪ್ರೇಮವನ್ನೆಲ್ಲ ನನಗಾಗಿಯೇ ಅರ್ಪಿಸಿರುವನೋ, ನನಗಾಗಿ ಸ್ತ್ರೀ ಪುತ್ರ ಅಧಿಕಾರ ಧನಾದಿಗಳಲ್ಲಿ ಅಭಿಮಾನವನ್ನೆಲ್ಲ ಬಿಟ್ಟಿರುವನೋ, ಎಲ್ಲ ಜೀವಿಗಳಲ್ಲೂ ದ್ವೇಷವನ್ನು ಬಿಟ್ಟಿರುವನೋ, ಇಂತಹವನು ನನ್ನನ್ನೇ ಹೊಂದುತ್ತಾನೆ ಅಂತ ಹೇಳಿದ್ದಾನೆ. ಇದರ ಆಧಾರವಾಗಿಟ್ಟುಕೊಂಡು 12ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಪ್ರಶ್ನೆಯು ಉದ್ಭವಿಸುತ್ತೆ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂಕೆ ಯೋಗವಿತ್ತಮಾಃ. ಯಾವ ಭಕ್ತರು ಹಿಂದೆ ನೀನು ಹೇಳಿದ ರೀತಿಯಲ್ಲಿ ಸದಾ ನಿನ್ನನ್ನು ಧ್ಯಾನ ಭಜನೆ ಪೂಜಾದಿಗಳಲ್ಲಿ ನಿರತರಾಗಿ ನಿನ್ನನ್ನು ಉಪಾಸಿಸುತ್ತಾರೋ ಮತ್ತು ಯಾರು ಶಾಶ್ವತವಾದ ಇಂದ್ರಿಯಗಳಿಗೆ ಸಿಲುಕದ ನಿರಾಕಾರನಾದ ಪರಬ್ರಹ್ಮವನ್ನು ಉಪಾಸನೆ ಮಾಡುತ್ತಾರೋ ಈ ಇಬ್ಬರಲ್ಲಿ ಯೋಗವನ್ನು ಚೆನ್ನಾಗಿ ತಿಳಿದವರು ಯಾರು ಅನ್ನೋದು ಅರ್ಜುನನ ಪ್ರಶ್ನೆ. ಇಲ್ಲಿ ನಮಗೆ 2 ರೀತಿಯ ಭಾವನೆಗಳು ಕಾಣುತ್ತೆ. ಮೊದಲನೆಯದ್ದು ಇಂದ್ರಿಯಾತೀತವಾದ ಮನಸ್ಸು ಮತ್ತು ಬುದ್ಧಿಗಳಿಗೆ ಸಿಲುಕದ ಅವ್ಯಕ್ತ ನಿರಾಕಾರ ಬ್ರಹ್ಮ. ಎರಡನೆಯದ್ದು ಇಂದ್ರಿಯಗಳಿಂದ ಗುರುತಿಸಲ್ಪಡುವುದು, ಅಂದರೆ ಇವನಿಗೆ ಅಥವಾ ಇವಳಿಗೆ 4 ಕೈಗಳಿವೆ, ಇಂತಹ ವಾಹನದ ಮೇಲೆ ಬರುತ್ತಿದ್ದಾರೆ, ಇಂತಹ ರೂಪದಲ್ಲಿದ್ದಾರೆ ಅಂತ ಮನಸ್ಸಿನಿಂದ ಬುದ್ಧಿಯಿಂದ ಗುರುತಿಸಿ ಆ ಗುಣಗಳನ್ನು ಮನಸ್ಸಿನಿಂದ ಧ್ಯಾನಿಸಲ್ಪಡುವ ಸಗುಣವಾದ ಸಾಕಾರ ಬ್ರಹ್ಮ. ಇವೆರಡೂ ಬೇರೆ ಬೇರೆ ಸಾಧನಾ ಕ್ರಮಗಳನ್ನೇ ತೋರಿಸ್ತಾ ಇದೆ. ಗಂಗಾ ಮತ್ತು ಯಮುನೆಯರು ಒಂದೇ ಪರ್ವತದಲ್ಲಿ ಹುಟ್ಟಿದ್ರೂ ಒಂದೇ ಸ್ಥಳವನ್ನೇ ಸೇರಿದರೂ ಮಧ್ಯದಲ್ಲಿ ಸಾವಿರಾರು ಕಿಲೋಮೀಟರ್ ಅಂತರವಿದೆ. ಹಾಗೆ ಈ 2 ಮಾರ್ಗಗಳು ಒಂದಕ್ಕೊಂದು ಸಂಬಂಧವಿಲ್ಲ ಎಂದು ತೋರಿದರೂ ಅವನಿಂದಲೇ ಹೊರಟ 2 ನದಿಗಳು ಅವನನ್ನೇ ಸೇರುತ್ತವೆ. ಆದರೆ ಸಾಧನಾ ಕ್ರಮದಲ್ಲಿ ಮಾತ್ರ
ಆರಂಭದಿಂದ ಅಂತ್ಯದವರೆಗೂ ಪರಸ್ಪರ ಭಿನ್ನವಾದ ದಾರಿ ತೋರುತ್ತೆ. ಈ ಪ್ರಸ್ತುತ ಪ್ರಪಂಚದಲ್ಲಿ ತೋರಿಬರುತ್ತಿರುವ ಮಾರ್ಗಗಳು ಇವೆರಡೆ, ಸಾಕಾರ ಮತ್ತು ನಿರಾಕಾರ. ಪುರಾಣದಲ್ಲಿನ ಭಗವಂತನ ಅವತಾರ ಮತ್ತು ಆ ಮೂರ್ತಿಗಳನ್ನು ಉಪಾಸಿಸುತ್ತಾ ಆಯಾ ಮೂರ್ತಿಗಳ ವಿಷಯವಾಗಿ ಪುರಾಣ ತಂತ್ರಶಾಸ್ತ್ರಗಳಲ್ಲಿ ಏನು ವಿಧಿಸಿದೆಯೋ ಆ ನಾಮ ರೂಪ ಉಪಾಸನಾ ಪದ್ಧತಿಗಳನ್ನೇ ಆಶ್ರಯಿಸಿ ಈಶ್ವರ, ವಿಷ್ಣು, ಅಂಬಿಕೆ, ಗಣಪತಿ, ಸೂರ್ಯ ಇತ್ಯಾದಿ ರೂಪಗಳಿಗೆ ಸರ್ವೇಶ್ವರತ್ವವನ್ನು ಮತ್ತು ಸರ್ವನಿಯಂತೃತ್ವವನ್ನು ಆರೋಪಿಸುವುದು ಇದು ಸಗುಣ ಉಪಾಸನೆ. ಇಲ್ಲಿ ತನ್ನ ಉಪಾಸ್ಯ ದೇವತೆಯನ್ನು ಸರ್ವೇಶ್ವರ ಸರ್ವನಿಯಾಮಕನೆಂದು ಉಪಾಸನೆ ಮಾಡಿ ಎಲ್ಲ ದೇವತೆಗಳು ಒಂದೇ ಶಕ್ತಿಯ ಹಲವು ಮುಖಗಳು ಎಂದು ನೋಡಿದರೆ ತಪ್ಪೇನಿಲ್ಲ. ಹೇಗೆ ಒಂದೇ ವಿದ್ಯುತ್ ಶಕ್ತಿ ದೀಪ, ಫ್ಯಾನ್ ಮುಂತಾದ ಉಪಕರಣಗಳಲ್ಲಿ ಒಂದೇ ವಿದ್ಯುತ್ ಶಕ್ತಿ ಹೇಗೆ ತೋರುತ್ತೋ ಹಾಗೆ ಒಂದೇ ಚೈತನ್ಯ ಬೇರೆ ಬೇರೆ ನಾಮರೂಪಗಳಲ್ಲಿ ಕಾಣಿಸ್ತಿದೆ ಅಂತ ಭಾವಿಸಿ ನನ್ನ ಉಪಾಸ್ಯ ದೇವತೆಯೇ ಸರ್ವಶ್ರೇಷ್ಠ, ಎಲ್ಲ ದೇವತೆಗಳು ಅದರ ಅಂಗ ಎಂದು ಭಾವಿಸುವುದು ತಪ್ಪೇನಲ್ಲ. ಆದರೆ ತನ್ನ ದೇವನೇ ಅಧಿಕ, ಉಳಿದ ದೇವರೆಲ್ಲ ಕೆಳಗಿನವರು ಎಂಬ ಭೇದಬುದ್ಧಿಯನ್ನು ಮಾಡಿ ದೇವರ ಹೆಸರಿನಲ್ಲಿ ವ್ಯಾಜ್ಯ, ರಗಳೆ, ಮತಗಳಲ್ಲಿ ವಿದ್ವೇಷಗಳನ್ನು ಹುಟ್ಟಿಹಾಕಿ ಒಂದು ಮತವನ್ನು ಆಶ್ರಯಿಸಿದ ರಾಜ ಇನ್ನೊಂದು ಮತದವನ ಮೇಲೆ ಯುದ್ಧ ಸಾರುವುದು ಮತ್ತು ಅವನಿಗೆ ಆಗದ ಮತವನ್ನು ಅವಲಂಬಿಸಿರುವವರನ್ನು ನಾಶ ಮಾಡೋದು ಇವೆಲ್ಲ ಆಗಿ ಸನಾತನ ಧರ್ಮವು ಅವನತಿಯತ್ತ ಸಾಗಿತ್ತು. ಇಂತಹ ಸಂದಿಗ್ಧ ಕಾಲದಲ್ಲಿ ಅವತಾರ ಮಾಡಿ ಶ್ರುತಿ ಸ್ಮೃತಿ ಪುರಾಣಾದಿಗಳನ್ನೆಲ್ಲ ಶೋಧಿಸಿ ಅದ್ವೈತ ತತ್ವವನ್ನು ಸಾರಿ ಸನಾತನ ಧರ್ಮವನ್ನು ಪುನರುತ್ಥಾನ ಮಾಡಿದ ಶಾಶ್ವತವಾದ ಕೀರ್ತಿ ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರಿಗೆ ಸಲ್ಲುತ್ತೆ. ಧರ್ಮಾಂಧತೆ ಮತ್ತು ಮತಾಂಧತೆ ದುರಭಿಮಾನದಿಂದ ತನ್ನ ಎದುರಾಳಿಗೆ ಆಗುವ ದುಃಖ ಸಂಕಟಗಳು ಆ ಎದುರಾಳಿಯಲ್ಲೇ ಇರುವ ತನ್ನ ದೇವರಿಗೆ ನಾವು ಪರೋಕ್ಷವಾಗಿ ಮಾಡುತ್ತಿರುವ ಅಪರಾಧ ಅನ್ನೋದು ತುಂಬ ದೊಡ್ಡ ಭಕ್ತರಿಗೂ ಪಂಡಿತರಿಗೂ ಯಾಕೋ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಸಗುಣೋಪಾಸಕರ ರಗಳೆಯಾದರೆ ಈಗ ಹೊಸದಾದ ಕಾಲ, ಕಷ್ಟಗಳು ಹೊಸದಾಗೆ ಬರುತ್ತಿವೆ. ನಿರ್ಗುಣವನ್ನಿಟ್ಟುಕೊಂಡು ಅನಾಹುತಗಳನ್ನು ಮಾಡುತ್ತಿದ್ದೇವೆ. ನಮ್ಮ ದೇವರು ನಿರಾಕಾರ ಎಂದು ತಿಳಿಯುವ ಒಂದೆರಡು ಪರದೇಶಿ ಮತಗಳು ಇದೇ ಧರ್ಮಾಂಧತೆಗೆ ಸಿಕ್ಕಿ ನಾವೇ ಹೆಚ್ಚು, ವಿಗ್ರಹಾರಾಧಕರೆಲ್ಲ ಪಾಮರರು ಎಂಬ ಭ್ರಾಂತಿಗೆ ಸಿಲುಕಿ ಅವರನ್ನೆಲ್ಲ ನಿಜವಾದ ಧರ್ಮಕ್ಕೆ ಮತಾಂತರ ಮಾಡುತ್ತೇವೆ ಎಂಬ ಗುರಿಯನ್ನಿಟ್ಟುಕೊಂಡು ಅದಕ್ಕೆ ಬೇಕಾದ ನಾನಾ ಬಗೆಯ ಸಂಚುಗಳನ್ನು ರೂಪಿಸಿ ಪವಿತ್ರ ಭರತ ಭೂಮಿಯನ್ನು ಗಲಿಬಿಲಿಗೊಳಿಸುತ್ತಾ ತಮ್ಮ ಧರ್ಮಕ್ಕೂ ದೇವರಿಗೂ ತಾವೇ ಮೋಸ ಮಾಡಿಕೊಳ್ತಾ ಇದ್ದಾರೆ. ತಾನು ಉದ್ಧಾರವಾಗದೆ ಇನ್ನೊಬ್ಬರನ್ನು ಉದ್ಧಾರ ಮಾಡುತ್ತೇನೆ ಎಂಬ ಅವಾಂತರದಲ್ಲಿ ಸ್ವಾರ್ಥದ ಗುಂಡಿಯೊಳಗೆ ಬಿದ್ದಿರುವ ಧರ್ಮಾಂಧನಿಗೆ ನನ್ನಂತೆಯೇ ಇತರರು ಎಂಬ ಅರಿವು ಯಾವತ್ತೂ ಆಗೋದಿಲ್ಲ. ಇಂತಹದ್ದೇ ಪ್ರಶ್ನೆಗಳಿಗೆ ಅರ್ಜುನನನ್ನು ನಿಮಿತ್ತವಾಗಿ ಇಟ್ಟುಕೊಂಡು ಭಗವಂತ ನಮಗೆಲ್ಲ ಉತ್ತರವನ್ನು ಕೊಟ್ಟಿದ್ದಾನೆ. ಗೀತೆಯಲ್ಲಿ ಪರಿಹಾರವಿಲ್ಲದ ಸಮಸ್ಯೆಗಳೇ ಇಲ್ಲ. 700 ಶ್ಲೋಕಗಳ ಉತ್ತರವೇನೋ ಸಿದ್ಧವಾಗಿದೆ, ಆದರೆ ಪ್ರಶ್ನೆಯೇ ಇಲ್ಲದೆ ಯಾವ ಉತ್ತರಗಳು ಉತ್ತರ ಎನಿಸಿಕೊಳ್ಳುವುದಿಲ್ಲ. ಉದಾಹರಣೆಗೆ, ರಾಮನು ಕಾಡಿಗೆ ಹೋದನು ಎಂಬುದು ಒಂದು ವಾಕ್ಯ. ಆ ವಾಕ್ಯ ಉತ್ತರ ಯಾವಾಗ ಆಗತ್ತೆ ಅಂದರೆ, ರಾಮನು ಎಲ್ಲಿಗೆ ಹೋದನು ಎಂಬ ಪ್ರಶ್ನೆ ಇದ್ದಾಗ ಮಾತ್ರ ರಾಮನು ಕಾಡಿಗೆ ಹೋದನು ಎಂಬುದು ಉತ್ತರವಾಗಿ ತೋರುತ್ತದೆ. ಇಲ್ಲದಿದ್ದರೆ ಅವೆಲ್ಲ ಬರೀ ವೇದಾಂತ ವಾಕ್ಯಗಳು ಅಥವಾ ಸಿದ್ಧವಾದ ಒಂದಿಷ್ಟು ವಾಕ್ಯಗಳು ಎಂದು ತೋರುತ್ತದೆ. ಹಾಗಾಗಿಯೇ ಗೀತೆಯಲ್ಲಿ ಮೊದಲನೆಯ ಅಧ್ಯಾಯವೇ ಅರ್ಜುನ ವಿಷಾದ ಯೋಗ. ಅರ್ಜುನನಿಗೆ ವಿಷಾದವಾದದ್ದು ಒಂದು ಯೋಗವೇ ಆಗುತ್ತದೆ. ವಿಷಾದವಿದ್ದಿದ್ದಕ್ಕೆ ಆ ವಿಷಾದಕ್ಕೆ ಸಮಾಧಾನ ಬಂದಿದ್ದಾದ್ದರಿಂದ. ಇದೆಲ್ಲ ಏನೇ ಇರಲಿ, ಸಗುಣನಾಗಿ ತೋರುವನೂ ನೀನೆ, ನಿರ್ಗುಣನೆಂದು ಶ್ರುತಿಗಳು ಪೇಳೆ, ನಿರ್ಗುಣ ಸಗುಣದ ತೋರ್ಕೆಯೊಳಗಿಹ ಜಾಣ ಚಿದಂಬರ ನಮ್ಮನ್ನು ಪರೆಯೋ ಎಂದು ಸದ್ಗುರುವನ್ನು ಪ್ರಾರ್ಥಿಸುತ್ತಾ, ಚಾತುರ್ಮಾಸ್ಯದ ಈ ಪವಿತ್ರ ಕಾಲದಲ್ಲಿ ಸದ್ಗುರು ಚಿದಂಬರ ಸ್ವಾಮಿಗಳು ರಚಿಸಿರುವ ಭಕ್ತಿಯೋಗ ಅಥವಾ ಗೀತಾಹೃದಯ ಎಂಬ ಗ್ರಂಥವನ್ನು ಕೈವಲ್ಯ ಚಕ್ರವರ್ತಿಗಳು ಮಹಾಸಂತರು ಆಗಿರತಕ್ಕಂತಹ ಜ್ಞಾನೇಶ್ವರ ಮಹಾರಾಜರ ಜ್ಞಾನೇಶ್ವರಿಯಲ್ಲಿಯ 12ನೇ ಅಧ್ಯಾಯದ ಮೇಲಿರುವ ಭಾಷ್ಯಗಳನ್ನು, ಚಿದಂಬರ ಗುರುಗಳ ಭಾಷ್ಯವನ್ನು ಸಮನ್ವಯ ಮಾಡಿ ಅವಲೋಕಿಸುತ್ತಾ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ನೀವೇ ಕರುಣಿಸಿ ಎಂದು ಬೇಡಿಕೊಳ್ಳುತ್ತಾ ಈ ಚಾತುರ್ಮಾಸ್ಯ ಚಿಂತನಾ ಮಾರ್ಗದ ಮೊದಲನೇ ಹೆಜ್ಜೆಯನ್ನು ಹಿಡಿಯೋಣ. ಹರಿ ಓಂ ತತ್ಸತು. ಶ್ರೀಕೃಷ್ಣಾರ್ಪಣಮಸ್ತು.